ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತಿನ ಕ್ಲಾಸಸ್ಸಲ್ಲಿ ನಾನು ರನ್ನಿಂಗ್ ಸ್ಟಿಚ್ನ ಇನ್ನೂ ಕೆಲವು ವಿಧಗಳನ್ನ ತೋರಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಮತ್ತೊಮ್ಮೆ 2 ರನ್ನಿಂಗ್ ಸ್ಟಿಚ್ ಹಾಕೋ ಬಂದಿದ್ದೀನಿ. ಮೇಲ್ಗಡೆ ಅದರಲ್ಲಿ ಸೆಂಟ್ರಿಗೆ ಸೆಕೆಂಡ್ ರನ್ನಿಂಗ್ ಸ್ಟಿಚ್ ಹಾಕಿದೆ. ಇದು ಈಕ್ವಲ್ ಆಗಿ ಹಾಕೋಬೇಕು. ನೀಡಲ್ನ ಸೆಕೆಂಡ್ ಲೈನಿಂದ ಶುರು ಮಾಡಬೇಕು. ಫಸ್ಟ್ ಲೂಪಲ್ಲಿ ಸೆಕೆಂಡ್ ಲೈನ್ ಫಸ್ಟ್ ಲೂಪಿಗೆ ತಳಭಾಗದಿಂದ ನೀಡಲ್ ತನ್ನಿ. ನಂತರ ಆ ನೀಡಲ್ನ ಮೇಲ್ಭಾಗದಿಂದ ಫಸ್ಟ್ ಲೈನ್ನ ಲೂಪ್ ಇದೆಯಲ್ಲ, ಫಸ್ಟ್ ಲೂಪು ಅದ್ರ ಮೇಲ್ಭಾಗದಿಂದ ನೀಡಲ್ ತಗೊಂಡು ಮತ್ತು ಸೆಕೆಂಡ್ ಲೈನ್ ಫಸ್ಟ್ ಲೂಪ್ ಒಳಗಡೆ ನಾವು ನೀಡಲ್ ತಗೊಂಡು ಹೋಗಬೇಕು. ಹಾಗೆ ಎರಡನೇ ಸ್ಟಿಚಸ್ ಸಹ ಇದೇ ರೀತಿ ಎರಡನೇ ಲೂಪಿಂದ ಕೆಳಭಾಗದ ಲೈನ್ ಇದೆಯಲ್ಲ, ಆ ಲೈನಿನ ಎರಡನೇ ಲೂಪಿಂದ ಮೇಲ್ಭಾಗಕ್ಕೆ ತಗೊಬಂದು ಮತ್ತು ಫಸ್ಟ್ ಲೈನ್ ಸೆಕೆಂಡ್ ಲೂಪ್ ಮೇಲ್ಭಾಗದಿಂದ ಕೆಳಭಾಗಕ್ಕೆ ತಗೊಂಡು ಹೋಗಬೇಕು. ನೋಡಿ, ನಾನು ಡೈರೆಕ್ಟಾಗಿ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ತಗೊಂಡು ಹೋಗಬೇಕು. ಇದೇ ರೀತಿ ಫುಲ್ ಲೈನು ಹಾಕೋಬೇಕು. ಫುಲ್ ಲೈನ್ ಹಾಕೊಂಡಾಮೇಲೆ ಈ ರೀತಿ ಕಾಣುತ್ತೆ. ಈ ಸ್ಟಿಚ್ ಹಾಕೋಕ್ಕೆ ನಾನು ಮತ್ತೆ 2 ರನ್ನಿಂಗ್ ಸ್ಟಿಚ್ ಹಾಕೋ ಬಂದಿದ್ದೀನಿ. ಅದು ಕೂಡ ಈಕ್ವಲ್ ಆಗಿ ಹಾಕೋ ಬಂದಿದ್ದೀನಿ. ಫಸ್ಟ್ ಸ್ಟಿಚ್ ಹಾಕಿ ತೋರಿಸಿದ್ನಲ್ಲ, ಅದೇ ರೀತಿ ಸ್ಟಾರ್ಟಿಂಗ್ ಹಾಕೋಬೇಕು. ಆ ನಂತರ ನಾವು ಮೊದಲನೇ ಲೂಪ್ ಒಳಗೆ ಹಾಕಿ ಎರಡನೇ ಲೂಪ್ ಒಳಗೆ ಹಾಕ್ಕೊಂಡು ಮತ್ತೆ ಮೇಲ್ಗಡೆ ತಗೊಬರ್ಬೇಕು. ಫ್ರೆಂಡ್ಸ್ ನೋಡಿ, ಇದು ಜಿಗ್ಜ್ಯಾಗ್ ಥರ ಬರುತ್ತೆ ಪೂರ್ತಿಯಾಗಿ. ಅದಕ್ಕೆ ಇದನ್ನು ಜಿಗ್ಜ್ಯಾಗ್ ಸ್ಟಿಚ್ ಅಂತ ಕರಿತೀವಿ. ಫುಲ್ ಲೈನ್ ಹಾಕ್ದ ಮೇಲೆ ಈ ರೀತಿ ಕಾಣುತ್ತೆ ನೋಡಿ. ಫ್ರೆಂಡ್ಸ್, ಫಸ್ಟು ಒಂದು ಲೈನ್ ರನ್ನಿಂಗ್ ಸ್ಟಿಚ್ ಹಾಕೋಬೇಕು. ಮತ್ತು ಗ್ಯಾಪ್ ಇದೆಯಲ್ಲ, ಆ ಜಾಗದಲ್ಲಿ ಇನ್ನೊಂದು ಸಲ ಇನ್ನೊಂದು ಕಲರಲ್ಲಿ ರನ್ನಿಂಗ್ ಸ್ಟಿಚ್ ಹಾಕೋ ಬರಬೇಕು. ಇದಕ್ಕೆ ಡಬಲ್ ರನ್ನಿಂಗ್ ಸ್ಟಿಚ್ ಅಂತ ಕರೀತಾರೆ ಮತ್ತು ಮ್ಯಾಜಿಕ್ ರನ್ನಿಂಗ್ ಸ್ಟಿಚ್ ಅಂತಲೂ ಸಹ ಕರೀತಾರೆ. ಫ್ರೆಂಡ್ಸ್, ಇವಾಗ ತೋರಿಸ್ಕೊಟ್ಟಿರೋ ರನ್ನಿಂಗ್ ಸ್ಟಿಚಸ್ಸಲ್ಲಿ ಈ ರನ್ನಿಂಗ್ ಸ್ಟಿಚಸ್ಗೆ ಎಷ್ಟು ಡಿಸೈನ್ಸ್ ಮಾಡಿದ್ದೀವೋ ಅದೇ ಥರ ನಾವು ಬೇಸಿಕ್ ಸ್ಟಿಚಸ್ಸು ಅಂದರೆ ಬ್ಯಾಕ್ ಸ್ಟಿಚ್ಚು ಮತ್ತು ಚೈನ್ ಸ್ಟಿಚ್ಚು ಮತ್ತು ಇನ್ನೂ ಎಷ್ಟೋ ಸ್ಟಿಚಸ್ಗಳಿವೆ, ಅವುಗಳಿಗೆ ಇದೇ ರೀತಿ 10 ಸ್ಟಿಚಸ್ನ ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.